ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೇ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂಚಿಕೆಯ ಮೊದಲಿಗೆ ಸಿಹಿನ ಸ್ಕೂಲ್ಗೆ ರಾಮ್ ಮತ್ತೆ ಸೀತಾ ಇಬ್ಬರೂ ಕರ್ಕೊಂಡು ಬರ್ತಾರೆ. ಆಗ ರಾಮ್ ತುಂಬ ದಿನ ಆದಮೇಲೆ ಕ್ಲಾಸಲ್ಲಿ ಕೂರ್ತಿದ್ಯಾ, ಕ್ಲಾಸ್ ಕೇಳೋಕ್ಕೆ ಬೋರ್ ಆಗ್ಬೋದು ಅಂತ ಹೇಳ್ತಾನೆ. ಆಗ ಸಿಹಿ ಇದ್ದಳು, ಅಪ್ಪ ನನಗೇನೂ ಬೋರ್ ಆಗ್ತಿಲ್ಲ, ನಾನು ಅಪ್ಪ ಅಮ್ಮನ ಜೊತೆ ಬರ್ತಿದ್ದೀನಿ ಅಂತ ಫುಲ್ ಖುಷಿ ಆಗ್ತಿದೆ ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದನು, ಎಷ್ಟು ಖುಷಿ ಪಡ್ತಾಳೆ ನೋಡು ಸ್ಕೂಲ್ ಬರೋದಕ್ಕೆ ಅಂತ ಹೇಳ್ತಾನೆ. ಸಿಹಿ ಅವಳ ಫ್ರೆಂಡ್ಗೆ ರಾಮ್ನ ತೋರಿಸಿ ಇವ್ರು ನನ್ನ ಅಪ್ಪ ಅಂತ ಪರಿಚಯ ಮಾಡಿಸ್ತಾಳೆ. ಆಗ ರಾಮ್ ಕೂಡ ಹಾಯ್ ರಿಚಿಕಾ ಅಂತ ಆ ಮಗುಗೆ ಹಾಯ್ ಮಾಡ್ತಾನೆ. ಆಗ ಆ ಮಗು ಎದ್ದಿದ್ದು ಇವರು ನಿನ್ನ ಹೊಸ ಅಪ್ಪನ ಸಿಹಿ ಅಂತ ಕೇಳ್ತಾಳೆ. ಆಗ ಸಿಹಿ ತುಂಬ ಖುಷಿಯಿಂದ ಹೌದು ಅಂತ ಹೇಳಿ ಇಬ್ರು ಸ್ಕೂಲ್ ಒಳಗೆ ಹೋಗ್ತಾರೆ. ಸಿಹಿ ಅದೇ ಬಾಗಿಲು ಮರೆಯಲ್ಲಿ ನಿಂತ್ಕೊಂಡು ಇಬ್ರದ್ದು ಎಷ್ಟು ಕ್ಯೂಟ್ ಪೇರ್, ಖುಷಿಯಾಗಿದ್ದಾರೆ ಅಂತ ಖುಷಿ ಪಡ್ತಾ ಇರಬೇಕಾದ್ರೆ ಸಿಹಿಗೆ ಭಾರ್ಗವಿ ಹೇಳಿದ ಮಾತು ನೆನಪಾಗತ್ತೆ. ಆಗ ಸಿಹಿ, ಆದರೆ ಈ ಬಡ್ಡಿ ಬಂಗಾರಮ್ಮ ಆಂಟಿ ಯಾಕೆ ನಾನು ಅವ್ರ ಜೊತೆ ಇಲ್ಲ ಅಂದರೆ ಅವರು ಖುಷಿಯಾಗಿರ್ತಾರೆ ಅಂತ ಹೇಳಿದ್ರು ಅಂತ ಅದನ್ನೇ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಇನ್ನು ಈ ಕಡೆ ಭಾರ್ಗವಿ ಸೂರಿಗೆ ತಿಂಡಿ ಆದಮೇಲೆ ಟ್ಯಾಬ್ಲೆಟ್ ಕೊಡ್ತಾ, ನಮ್ಮ ಸಿಹಿ ಪುಟ್ಟ ಈ ಮನೆಗೆ ಬಂದಾಗಿಂದ ಒಂಥರ ಸಂಭ್ರಮವೋ ಸಂಭ್ರಮ, ಒಂಥರ ಹಬ್ಬದ ವಾತಾವರಣ ಅಲ್ವಾ ಮಾವಯ್ಯ ಮನೆಯಲ್ಲಿ ಅಂತ ಸೂರಿ ಹತ್ರ ಹೇಳ್ತಾಳೆ. ಆಗ ಸೂರಿ ಇದ್ದವರು, ಸಿಹಿ ಒಬ್ಳಿಂದಾನೇ ಇಷ್ಟು ಸಂತೋಷ ಸಿಗ್ತಿರ್ಬೇಕಾದ್ರೆ ಅವಳಿಗೆ ಇನ್ನೊಬ್ಬ ತಮ್ಮನೋ ತಂಗಿನೋ ಬಂದುಬಿಟ್ರೆ ಮನೆ ನಂದಗೋಕುಲ ಆಗಿಬಿಡುತ್ತೆ ಅಂತ ಸಂತೋಷದಿಂದ ಹೇಳ್ತಿರ್ಬೇಕಾದ್ರೆ ಭಾರ್ಗವಿ ಇದ್ದೋಳು, ಅದಾಗಲ್ಲ ಬಿಡಿ ಮಾವಯ್ಯ ಅಂತ ಮನಸ್ಸಿಗೆ ಬೇಜಾರಾಗಿರೋ ಥರ ನಾಟಕ ಮಾಡ್ತಾಳೆ. ಆಗ ಸೂರಿ, ಯಾಕಾಗಲ್ಲ, ರಾಮನ ವಂಶ ಮುಂದರಿಬೇಕಾದ್ರೆ ಅವನಿಗೆ ಒಂದು ಗಂಡು ಸಂತಾನ ಬೇಕೇ ಬೇಕು ಅಂತ ಕಡಾಖಂಡಿತವಾಗಿ ಭಾರ್ಗವಿ ಮುಂದೆ ಹೇಳ್ತಾರೆ. ಆಗ ಭಾರ್ಗವಿ ಇದ್ದೋಳು, ಸಿಹಿ ಹೀಗೆ ಯಾವಾಗಲೂ ಸೀತಾರಾಮನ ಜೊತೆನೇ ಇದ್ದರೆ ಅವರಿಬ್ಬರಿಗೆ ಮಗು ಆಗೋದು ಕನಸಿನ ಮಾತಲ್ವಾ ಮಾವಯ್ಯ ಅಂತ ಹೇಳ್ತಾಳೆ. ಆಗ ಸೂರಿ ಗಾಬರಿಯಲ್ಲಿ ನಿಂತಿರ್ತಾರೆ. ಮತ್ತೆ ಭಾರ್ಗವಿ ಬೇಕು ಅಂತಾನೆ, ನನಗೇನೆ ಸಿಹಿ ಪುಟ್ಟ ಮನೆಗೆ ಬಂದಾಗ್ಲಿಂದ ಅನಿಕೇತ್ಗಿಂತ ಅವಳ ಮೇಲೆ ಮುದ್ದು ಜಾಸ್ತಿ, ಹಾಗಿದ್ಮೇಲೆ ಸೀತಾ ಹೆತ್ತ ತಾಯಿ ಅವಳು ಇನ್ನೊಂದು ಮಗು ಬಗ್ಗೆ ಯೋಚನೆ ಮಾಡ್ತಾಳ ಮಾವಯ್ಯ ಅಂತ ಸೂರಿ ಮುಂದೆ ಹೇಳ್ತಾಳೆ. ಸೂರಿಗೆ ಭಾರ್ಗವಿ ಹೇಳೋದು ಸರಿ ಅನ್ಸತ್ತೆ. ಭಾರ್ಗವಿ ಮನಸ್ಸಲ್ಲೇ ಖುಷಿ ಪಡ್ತಾ ಇರ್ತಾಳೆ. ಇದು ನಾಳಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.